ಸಚಿವ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಂತಹ ಒಂದು ವಿಚಾರವಾಗಿ ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸಿಎಂ ಯಾರನ್ನ ಭೇಟಿ ಮಾಡಿದ್ರು ಕೂಡ ಅವರಿಗೆ ಅದು ಗೊತ್ತು. ಯಾರು ಸಿಎಂ ಅವರು ಭೇಟಿ ಮಾಡಿರ್ತಾರಲ್ಲ ಅವ್ರಿಗೆ ಆ ವಿಚಾರ ಗೊತ್ತಿರುತ್ತೆ. ನನಗೇನು ಗೊತ್ತಿರುತ್ತೆ, ಸಿಎಂ ದೆಹಲಿಗೆ ಹೋಗುವ ಒಂದು ಏನು ವಿಚಾರ ಇದೆ, ನಾನು ಭೇಟಿ ಮಾಡಿದ್ದೆ, ಹೋಗುವಾಗ ನಾನು ಭೇಟಿ ಮಾಡಿದ್ದೆ ಅಂತ ಹೇಳಿದ್ದಾರೆ. ಯಾಕಂದರೆ ನಾಳೆ ಸಿಎಂ ಹೋಗ್ತಾ ಇದ್ದಾರೆ ದೆಹಲಿಗೆ, ಹೀಗಾಗಿ ನಾನು ದೆಹಲಿಗೆ ಹೋಗುವಾಗ ನಾನು ಅವ್ರನ್ನ ಭೇಟಿ ಮಾಡಿದ್ದೆ. ಎಲ್ಲ ವಿಚಾರ ಸಿಎಂ ಹಾಗೂ ಹೈಕಮಾಂಡ್ಗೆ ಗೊತ್ತು, ನಮಗೆ ಅಷ್ಟೊಂದು ಗೊತ್ತಿಲ್ಲ. ಸಚಿವ ಸಂಪುಟ ಪುನರ್ರಚನೆಗೆ ಒಂದು ಅನುಮತಿ ಕೊಟ್ಟಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ನೋಡಿದೆ ಅಷ್ಟೇ, ನನಗೇನು ಮಾಹಿತಿ ಬಂದಿಲ್ಲ. ಸಚಿವ ಸಂಪುಟ ಪುನರ್ರಚನೆ ಆದರೆ ಒಳ್ಳೆಯದಲ್ವಾ, ಆಗಲಿ, ಯಾರು ಬೇಡ ಅಂತ ಹೇಳ್ತಾರೆ. ಬಹಳ ದಿನಗಳಿಂದ ಶಾಸಕರ ಒಂದು ಬೇಡಿಕೆ ಕೂಡ ಇದೆ, ಬದಲಾವಣೆ ಆಗಬೇಕು ಅಂತ, ಮಂತ್ರಿಗಳಾಗಬೇಕು ಅಂತ ಬಹಳ ಜನರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಆದರೆ ಒಳ್ಳೆಯದು. ಸಿಎಂ ಬದಲಾವಣೆ ವಿಚಾರ ನೀವೇ ಊಹೆ ಮಾಡಿಕೊಳ್ಳಿ, ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೀವೇ ಯೋಚನೆ ಮಾಡಿ. ರೀಶಫಲ್ ಆದಾಗ ಸಿಎಂ ಬದಲಾವಣೆ ಆಗಲ್ಲ ಹೇಳ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಸಿಎಂ ಬದಲಾವಣೆ ಆಗಲ್ಲ, ರೀಶಫಲ್ಗೆ ಒಪ್ಪಿಗೆ ಸಿಕ್ಕಿದ್ರೆ ನಾಯಕತ್ವದ ಬದಲಾವಣೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಏನಿದೆ ಅದರ ಬಗ್ಗೆ ಕೂಡ ಹೇಳ್ತಾ ಇರುವಂಥದ್ದು. ಸಮಯ ಸಂದರ್ಭವನ್ನು ನೋಡಿಕೊಂಡು ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಅದರ ಬಗ್ಗೆ ಯೋಚನೆ ಮಾಡೋದು ಬೇಡ. ಈಗ ನಾನು ದೆಹಲಿಗೆ ಸದ್ಯಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಚಿವ ಸಂಪುಟದ ಒಂದು ವಿಚಾರವಾಗಿ ಕೇಂದ್ರ ಏನು ಹೈಕಮಾಂಡ್ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂತಹ ವಿಚಾರವಾಗಿ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಸಿಎಂ ಅವ್ರನ್ನ ನಾನು ಭೇಟಿ ಮಾಡಿದ್ದೆ ದೆಹಲಿಗೆ ಹೋಗೋ ಮುಂಚೆ, ಆದರೆ ಕೆಲವೊಂದು ವಿಚಾರಗಳು ನನಗೂ ಕೂಡ ಗೊತ್ತಿಲ್ಲ, ಗೊತ್ತಿರುವಂಥದ್ದು ಹೈಕಮಾಂಡ್ಗೆ ಮತ್ತು ಸಿಎಂ ಅವ್ರಿಗೆ ಇಬ್ಬರಿಗೆ ಮಾತ್ರ ಗೊತ್ತಿದೆ. ಹೀಗಾಗಿ ಅದ್ರ ಬಗ್ಗೆ ನಾನೇನು ಹೇಳೋಕೆ ಹೋಗಲ್ಲ. ಒಂದು ವೇಳೆ ಪುನರ್ರಚನೆ ಆದರೆ ಅದು ಒಳ್ಳೆಯದೇ, ಯಾಕಂದರೆ ಸಾಕಷ್ಟು ಜನರು ಆಕಾಂಕ್ಷಿಗಳಿದ್ದಾರೆ. ನಾನು ಕೂಡ ಮೊದಲ ಬಾರಿಗೆ ಮಂತ್ರಿ ಆಗಬೇಕು ಅಂತ ಹೇಳಿ ಶಾಸಕರೇನಿದ್ದಾರೆ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಹೀಗಾಗಿ ಆದರೆ ಒಳ್ಳೆಯದು, ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ, ಅವರು ಕೂಡ ಮತ್ತಷ್ಟು ಹೆಚ್ಚಿನ ಕೆಲಸವನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಯಾರು ಬೇಡ ಅಂತ ಹೇಳ್ತಾರೆ, ಆಗಲಿ ಅಂತ ಹೇಳಿ ಪರಮೇಶ್ವರ್ ಮಾತನಾಡಿದ್ದಾರೆ. ಇದರ ಜೊತೆಗೆ ಸಿಎಂ ಬದಲಾವಣೆಯ ವಿಚಾರ ಹೇಳಿದಾಗ ನೋಡಿ, ರೀಶಫಲ್ ಅಂತ ಆದಾಗ ಅಲ್ಲಿ ಸಿಎಂ ಬದಲಾವಣೆಯ ಒಂದು ವಿಚಾರದ ಮಾತುಗಳು ಕೇಳಿ ಬರೋದಿಲ್ಲ, ಆಗುವಂತಹ ಚಾನ್ಸು ತುಂಬ ಕಡಿಮೆ ಇರುತ್ತೆ. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆಯಾದರೆ ಸಿಎಂ ಅವರ ಒಂದು ಸ್ಥಾನ ಬದಲಾವಣೆ ಆಗಲ್ಲ, ಅವರೇ ಸಿಎಂ ಆಗಿ ಮುಂದುವರಿತಾರೆ ಅನ್ನುವಂಥ ರೀತಿಯಲ್ಲಿ ಪರಮೇಶ್ವರ್ ಹೇಳಿರುವಂಥದ್ದು. ಹಾಗಾದರೆ ಡಿ ಕೆ ಶಿವಕುಮಾರ್ ಆಗಲ್ಲ, ಅವ್ರು ಹೇಳೋ ಪ್ರಕಾರ. ಡಿ ಕೆ ಶಿವಕುಮಾರೋ ಇನ್ನೊಬ್ಬರೋ ಮತ್ತೊಬ್ಬರೋ ಯಾರು ಆಕಾಂಕ್ಷಿಗಳಿದ್ದಾರೆ ಸಿಎಂ ಸೀಟಿಗಾಗಿ, ಅವ್ರು ಯಾರು ಬರೋಕ್ಕಾಗಲ್ಲ, ಸಿಎಂ ಬದಲಾವಣೆ ಆಗಲ್ಲ ಅಂತಂದರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಏನು ಸಿಎಂ ಬದಲಾವಣೆ ವಿಚಾರ ಇತ್ತದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಮೊದಲಿದ್ದಂತಹ ಭರವಸೆ, ಮೊದಲಿದ್ದಂತಹ ನಂಬಿಕೆ, ಮೊದಲು ಇದ್ದಂತಹ ಕೊಡುತ್ತಿರುವಂತಹ ಕೆಲವೊಂದು ಹೇಳಿಕೆಗಳು, ಮೊದಲು ಯೋಚನೆ ಮಾಡ್ತಿದ್ದಂತಹ ರೀತಿ, ಮೊದಲು ಏನು ಅವರ ಒಂದು ಅಭಿಮಾನಿಗಳು ಹೇಳ್ತಾ ಇರುವಂತಹ ಕೆಲವೊಂದು ಮಾತುಗಳು, ಇವೆಲ್ಲವೂ ಕೂಡ ಸ್ವಲ್ಪವಾಗಿ ಬದಲಾಗ್ತಾ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಒಂದು ಕುರ್ಚಿ ಗಟ್ಟಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ ಈ ಒಂದು ವಿಚಾರವಾಗಿ. ಹೀಗಾಗಿ ಸಿಎಂ ಬದಲಾವಣೆಯ ವಿಚಾರ ಸದ್ಯಕ್ಕೆ ಇಲ್ಲ, ಆದರೆ ರಿಶಫಲ್ ಆಗಬಹುದು, ಸಚಿವ ಸಂಪುಟ ಪುನರ್ರಚನೆ ಆಗಬಹುದು, ಅದರಲ್ಲಿ ಕೆಲವರನ್ನು ಕೈ ಬಿಡಬಹುದು, ಕೆಲವರನ್ನು ಹೊಸದಾಗಿ ತೆಗೆದುಕೊಳ್ಳಬಹುದು. ಆದರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಮಾತ್ರ ನಮಗೆ ಗೊತ್ತಿಲ್ಲದಂತಹ ವಿಚಾರ. ಅದು ಹೈಕಮಾಂಡ್ಗೆ ತೀರ್ಮಾನ ಬಿಟ್ಟಿತ್ತು. ಹೈಕಮಾಂಡ್ ಎಲ್ಲ ರೀತಿಯ ಒಂದು ಡಿಸಿಷನನ್ನು ತೆಗೆದುಕೊಳ್ಳುತ್ತೆ. ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ನನಗೆ ಕೂಡ ಗೊತ್ತಿಲ್ಲ ಏನಾಗುತ್ತೋ. ನಾನು ಈ ಒಂದು ವಿಚಾರದ ಬಗ್ಗೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ನಾನು ಬರೀ ಮೀಡಿಯಾದಲ್ಲಿ ಏನು ಹೇಳ್ತಾ ಇದ್ರು ಅದ್ರ ಬಗ್ಗೆ ನೋಡಿದ್ದೆ ಅಷ್ಟೇ, ಅದು ಬಿಟ್ಟರೆ ನನಗೇನೂ ಗೊತ್ತಿಲ್ಲ. ಒಂದು ವೇಳೆ ಆದರೆ ಆಗಲಿ, ಅದೆಲ್ಲರೂ ಕೂಡ ಒಳ್ಳೆಯದೇ, ಅನುಕೂಲ ಆಗುತ್ತೆ. ತುಂಬ ಜನ ಹೊಸಬರು ಬರ್ತಾರೆ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾರೆ, ಅವ್ರಿಗೂ ಕೂಡ ಒಂದು ಚಾನ್ಸ್ ಕೊಟ್ಟಂತೆ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಪರಮೇಶ್ವರ್ ಮಾತಾಡಿರುವಂಥದ್ದು ಈ ಒಂದು ವಿಚಾರವಾಗಿ. ಹಾಗಾದರೆ ಏನಾಗುತ್ತೆ, ನಿಜಕ್ಕೂ ಕೂಡ ಸಚಿವ ಸಂಪುಟ ಪುನರ್ರಚನೆಯಾದರೆ ಯಾವತ್ತಾಗುತ್ತೆ, ಡೇಟ್ ಏನಾದರೂ ಫಿಕ್ಸ್ ಮಾಡಿಕೊಂಡು ಬರ್ತಾರಾ? ನಾಳೆ ಸಿಎಂ ಹೋಗ್ತಾ ಇದ್ದಾರೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತನಾಡ್ತಾರೆ, ಆದರೂ ಕೂಡ ಸಮಯ ಬಂದಾಗ ಹೈಕಮಾಂಡ್ ನೋಡಿ ತೀರ್ಮಾನವನ್ನು ಮಾಡುತ್ತೆ. ನಾನೀಗ ಅದ್ರ ಬಗ್ಗೆ ಮಾತನಾಡೋಕ್ಕೆ ಹೋಗಲ್ಲ ಅಂತ ಜಿ ಪರಮೇಶ್ವರ್ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.